ಹಾಗೆ ಫ್ರೆಂಡ್ಸ್ ಫೈನಲಿ ಟೈಮ್ ಇವಾಗ 3 ಸಾರಿ 5:10 ಹಾಯ್ ಫ್ರೆಂಡ್ಸ್, ಇದು ಬಂದುಬಿಟ್ಟು ವೆಡ್ನೆಸ್ಡೇ ಮಾರ್ನಿಂಗಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಅಂದರೆ ಟೈಮ್ ಬಂದುಬಿಟ್ಟು ಒಂದು 10:15 ಈ ಥರ ಆಗಿದೆ ಫ್ರೆಂಡ್ಸ್. ಇವಾಗ ನಾನು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆಲ್ಲರಿಗೂ ಯಕ್ಷಿತ್ ನ್ಯಾಚುರಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತನ ತಿಳಿಸ್ತಾ, ಹಾಗೆ ಫ್ರೆಂಡ್ಸ್ ಇವತ್ತಿನ ಡೇ ಯಾವ ಥರ ಮೂವ್ ಆಗುತ್ತೆ, ಯಾವೆಲ್ಲ ಟಿಪ್ಸ್ ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೋದು ಅಂತೇಳಿ ನಾನು ಇವತ್ತಿನ ಲಾಗಲ್ಲಿ ನಿಮ್ಮೊಂದಿಗೆ ತಿಳಿಸ್ಕೊಡ್ತಾ, ಹಾಗೆ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ನಾನು ಜಸ್ಟ್ ಅಂದರೆ ನಾನು 2 o'clock ನಾನು ಎದ್ದಿದ್ದು. ಹಾಗೆ ನನ್ನ ಮಗ ಸಣ್ಣವನು ತುಂಬ ಹಠ ಮಾಡಿ ಇವಾಗ ಜಸ್ಟ್ ಮಲಗಿದ್ದಾನೆ. ಅದಾದಮೇಲೆ ಇನ್ನು ನನ್ನ ದೊಡ್ಡ ಮಗನೂ ಕೂಡ ಮಲ್ಕೊಂಡ್ಬಿಟ್ಟಿದ್ದಾನೆ. ನನ್ನ ದೊಡ್ಡ ಮಗ ಆರಾಮ್ಸೆ ನಿದ್ದೆ ಮಾಡ್ತಾನೆ, ಒಂದೇನೂ ತೊಂದರೆ ಇಲ್ಲ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗ್ ಯಾವ ಥರ ಮೂವ್ ಆಗುತ್ತೆ ಅಂತೇಳಿ ನೋಡೋಣ. ಹಾಗೆ ಫ್ರೆಂಡ್ಸ್, ಇನ್ನು ಅಮ್ಮ ಊಟಕ್ಕೆ ಅಂತೇಳಿ ನನಗೆ ಚಿಕನ್ ಗ್ರೇವಿ, ರೈಸು ಜೊತೆಗೆ ಚಪಾತಿ ಅಂತೂ ನಾನು ಒಂದು ಮುಕ್ಕಾಲು ಭಾಗದಷ್ಟು ಚಪಾತಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ 2.5 month ಆಗಿರೋದ್ರಿಂದ ಸ್ವಲ್ಪ ಚಪಾತಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮದು ಸ್ವಲ್ಪ ಊಟದ ಟೈಮು ಅಂತಂದರೆ ನೋಡಿ ಬಂದೇ ಬಿಟ್ಟಿರುತ್ತೆ ನಮ್ಮ ಸುಬ್ಬು. ಆ್ಯಕ್ಚುಲಿ ನನ್ನ ಸುಬ್ಬನ ಬರೋಕ್ಕೆ ಬಿಡಲ್ಲ, ನನ್ನ ಮಗ ಓಡಾಡಿಸ್ತಾ ಇರ್ತಾನೆ. ಯಾವುದೋ ಗ್ಯಾಪಲ್ಲಿ ಬಂದುಬಿಟ್ಟಿದೆ ಅದು ಊಟಕ್ಕೆ ಅಂತೇಳಿ. ಹಾಗೆ ಫ್ರೆಂಡ್ಸ್, ಫೈನಲಿ ಟೈಮ್ ಕೂಡ ಇವಾಗ 5:10 ಆಗ್ತಾ ಇದೆ. ಸೊ ಹಾಗೆ ನಾನು ಇವತ್ತು ಅಮ್ಮ ಮಧ್ಯಾಹ್ನಕ್ಕೆ ಅಂತೇಳಿ ಚಿಕನ್ ಗ್ರೇವಿ ಮಾಡಿ, ಚಪಾತಿ ಮಾಡಿ, ರೈಸ್ ಮಾಡಿದ್ರು. ನಾನು ಊಟ ಮುಗಿಸ್ಕೊಂಡೆ. ಹಾಗೆ ನನ್ನ ಮಗನಿಗೂ ಸಹ ದೊಡ್ಡವನಿಗೆ ಊಟ ಮಾಡಿಸಿ, ಹಾಗೆ ಸಣ್ಣವನಿಗೆ ಫೀಡ್ ಮಾಡಿಸಿ, ಅವನು ಕೂಡ ಚೆನ್ನಾಗಿ ಆರಾಮ್ಸೆ ನಿದ್ದೆ ಮಾಡ್ತಾ ಇದ್ದಾನೆ. ಹಾಗೆ ಫ್ರೆಂಡ್ಸ್, ನನಗೂ ಕೂಡ ಆಫ್ಟರ್ನೂನ್ ಒಂದು ಜಂಪ್ ನಿದ್ರೆ ಕೂಡ ಆಯಿತು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಊಟ ಮುಗಿಸ್ಕೊಂಡು ನೋಡಿ ಎಲ್ಲಡಿಕೆನೂ ಸಹ ನಾನು ಹಾಕೊಂಡಿದ್ದೀನಿ. ಬಾಣಂತಿಯರು ಯಾಕೆ ಎಲ್ಲಡಿಕೆ ಹಾಕೋಬೇಕಪ್ಪ ಊಟ ಮುಗಿದ್ಮೇಲೆ ಅಂತಂದರೆ, ಜೊತೆಗೆ ಎಲ್ಲಡಿಕೆ ಜೊತೆಗೆ ಏನೆಲ್ಲ ಇದ್ದರೆ ಬೆನಿಫಿಟ್ ಇದೆ ಅದರಿಂದ ಪೋಸ್ಟ್ ಪ್ರೆಗ್ನೆನ್ಸಿ ವುಮೆನ್ಸಿಗೆ ಅಂತೇಳಿ ನಾನು ಇವತ್ತಿನ ಲಾಗಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಸಣ್ಣ ಟಿಪ್ಸ್ ಬಾಣಂತಿಯರಿಗೋಸ್ಕರ. ಹಾಗೆ ಫ್ರೆಂಡ್ಸ್, ಇನ್ನು ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿದ್ರು. ಅದೆಲ್ಲ ಕುಕಿಂಗ್ ಮಾಡಿರೋಂಥ ಪಾತ್ರೆಗಳು. ಸೊ ಏನ ಫ್ರೆಂಡ್ಸ್, ಇನ್ನು ಬಾಣಂತಿಯರು ಎಲೆ ಅಡಿಕೆ ಹಾಕೊಳ್ಳೋದ್ರಿಂದ ಏನೆಲ್ಲ ಯೂಸಸ್ ಇದೆ ಅಂತಂದರೆ, ಅದು ನೀಟಾಗಿ ಡೈಜೆಷನ್ ಆಗುತ್ತೆ. ಜೊತೆಗೆ ಇನ್ನು ನಾನ್ ವೆಜ್ ತಿಂದಿದ ತಕ್ಷಣ ಮಗುವಿನ ಕಿವಿಗೆ ಮತ್ತು ಹೊಕ್ಕಳಿಗೆಲ್ಲ ಹೋಗಬೇಕು, ಬಾಯಿಗೆ, ಅವರಿಗೂ ಸಹ ಹೊಟ್ಟೆ ಫಿಲ್ ಆಗೋ ಥರ ಇದೆ. ಇದೆಲ್ಲ ಹಳೆ ಕಾಲದ ಪದ್ಧತಿ. ಸೊ ಅಷ್ಟಿಲ್ಲದೆ ದೊಡ್ಡವ್ರು ಕೂಡ ಮಾಡಿರಲ್ಲ. ಇನ್ನು ಊಟ ಮುಗಿಸ್ಕೊಂಡು ಆ ಕೆಲಸನ ಮಾಡಬೇಕಾಗುತ್ತೆ. ಅದಾದಮೇಲೆ ನಾನು ಎಲೆ ಅಡಿಕೆಯನ್ನು ಸಹ ಹಾಕೊಳ್ತೀನಿ. ಇನ್ನು ಎಲೆ ಅಡಿಕೆನ ಹಾಕೊಳ್ಳೋದ್ರಿಂದ ನಾವು ತಿಂದಿರುವಂಥ ನಾನ್ ವೆಜ್ಜು ಈಸಿಯಾಗಿ ಡೈಜೆಷನ್ ಆಗುತ್ತೆ. ಅದು ಮಗು ಕೂಡ ಏನು ಎಫೆಕ್ಟ್ ಆಗಲ್ಲ, ಮಗು ಫೀಡ್ ಮಾಡುತ್ತಲ್ಲ. ಸೊ ಅದಕ್ಕೂ ಕೂಡ ಅದು ಎಲೆಗೆ ಯಾಲಕ್ಕಿ ಮತ್ತು ಲವಂಗ ಇದ್ದರೆ ನೀವು ಲವಂಗ ಹಾಕ್ಬೋದು. ಸೋಂಪು ಕಾಳು ಅಂತ ಹೇಳ್ತೀವಲ್ಲ, ಅದನ್ನು ಸಹ ಸೇರಿಸ್ಕೊಂಡು ಎಲೆ ಅಡಿಕೆ ಜೊತೆಗೆ ಹಾಕೊಳ್ಳೋದ್ರಿಂದ ಡೈಜೆಷನ್ ನೀಟಾಗಿ ಆಗುತ್ತೆ. ಮಗುವು ಕೂಡ ನೀಟಾಗಿ ಡೈಜೆಷನ್ ಆಗುತ್ತೆ. ಹಾಗೆ ಮೋಷನ್ನು ಕೂಡ ನೀಟಾಗಿ ಪಾಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಫ್ರೆಂಡ್ಸ್, ಏನಾದರೂ ಇವಾಗ ರೈನಿ ಸೀಸನ್ನು ಕೋಲ್ಡು ಕೂಡ ಆಗೋದಿಲ್ಲ ಮಗುಗೆ. ಈ ಯಾಲಕ್ಕಿ ಲವಂಗ ಇವೆಲ್ಲ ಸೇರಿಸ್ಕೊಳ್ಳೋದ್ರಿಂದ ಕೋಲ್ಡು ಕೂಡ ಆಗೋದಿಲ್ಲ. ಸೊ ಇದೊಂದು ದೊಡ್ಡ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಬಾಣಂತಿಯರು ಇದನ್ನು ತಪ್ಪದೆ ಫಾಲೋ ಮಾಡಿ. ನಾನ್ ವೆಜ್ ತಿಂದಿರೋದನ್ನ ಯಾರೆಲ್ಲ ನಾವು ಕೂಡ ಈ ಥರನೇ ಮಾಡ್ತೀವಿ, ನಾವು ಫಾಲೋ ಮಾಡ್ತಾ ಇದ್ವಿ ಇದನ್ನು ಅಂತಂದ್ರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಮಕ್ಕಳು ಕೂಡ ಮಲಗಿದ್ದಾರೆ. ನಿನಗೆ ಎಷ್ಟು ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮಕ್ಕಳಿಗೆ ದೃಷ್ಟಿ ತೆಗ್ದಾಕೋಣ ಅಂತೇಳಿ ಹಳ್ಳಿ ಸೈಡ್ ನೋಡಿ ಈ ಥರ ದೃಷ್ಟಿ ತೆಗ್ದಾಕ್ತಾರೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮಕ್ಕಳಿಗೆ ದೃಷ್ಟಿ ತೆಗ್ದಾಕಿದ್ರೆ ಒಳ್ಳೆಯದು ಅಂತೇಳಿ ಅಮ್ಮ ಇಲ್ಲಿ ನೀರಿಗೆ ಸ್ವಲ್ಪ ಸುಣ್ಣ ಜೊತೆಗೆ ಅರಿಶಿನ, ಅಡುಗೆಗೆ ಅರಿಶಿನ ಯೂಸ್ ಮಾಡ್ತಾರಲ್ಲ ಫ್ರೆಂಡ್ಸ್, ಆ ಅರಿಶಿನ ಜೊತೆಗೆ 3 ಥರದ ಹೂವು, ಹಾಗೆ ಒಣಮೆಣಸಿನ್ಕಾಯಿ ಜೊತೆಗೆ ಕೆಂಡನೂ ಸಹ ಸುಟ್ಕೊಂಡಿದ್ರು. ಹಾಗೆ ಇದರಲ್ಲಿ 3 ಸಲ ತೆಗ್ದಾಕ್ತಾರೆ. ಇದು ಗೊತ್ತಿಲ್ಲದವ್ರಿಗೆ ಯೂಸ್ಫುಲ್ ಆಗಲಿ ಅಂತೇಳಿ ನಮ್ಮ ಸೈಡೆಲ್ಲ ಈ ಥರನೇ ದೃಷ್ಟಿ ತೆಗ್ದಾಕೋದು ಅಮಾವಾಸ್ಯೆ ದಿನ. ಇನ್ನು ಬೇರೆ ಟೈಮಲ್ಲೂ ಸಹ ಜಾಸ್ತಿ ಏನಾದರೂ ದೃಷ್ಟಿ ಆಗಿದ್ರೆ ಮಕ್ಕಳಿಗೆ ಈ ಥರನ ಮತ್ತೆ ತೆಗ್ದಾಕ್ತಾರೆ. ಸೊ ಇವಾಗ ನೋಡಿ ಈ ಥರ ಓಕ್ಲಿ ಥರ ಮಾಡಿಕೊಂಡು ಈ ಥರ 3 ಸಲ ಕೆಂಡನ ತೊಗೊಂಡು ನೀವಿಳಿಸ್ಬಿಟ್ಟು ಪಾಪುಗೆ ಈ ಥರ ತಟ್ಟೆಗೆ ಹಾಕ್ಕೊಳ್ಳೋದು ಅಷ್ಟೇ. ಆಮೇಲೆ ತಟ್ಟೆಗೆ ಹಾಕೊಂಡ್ಮೇಲೆ ತಟ್ಟೆ ಸಮೇತ ನೀವಿಸ್ಬಿಟ್ಟು ಸ್ವಲ್ಪ ನೀರನ್ನ ಚಿಮುಕ್ಸ್ಬಿಟ್ಟು ಹಣೆಗೆ ಇಟ್ಟು ಆಮೇಲೆ ಚೆಲ್ಲಲಿಕ್ಕೆ ಹೋಗ್ತಾರೆ.
ಈ ಥರ ನಮ್ಮ ಸೈಡೆಲ್ಲ ಈ ಥರ ದೃಷ್ಟಿನ ತೆಗ್ದಾಕೋದು. ಈ ಥರ ತೆಗೆಯೋದ್ರಿಂದ ಮಕ್ಕಳಿಗೂ ಸಹ ದೃಷ್ಟಿಯಾಗಿದ್ದರೆ ಅಥವಾ ಸ್ವಲ್ಪ ದೊಡ್ಡ ಮಕ್ಕಳಾಗಿದ್ದರೆ ಅವರೇನಾದರೂ ಊಟ ಮಾಡ್ತಾ ಇಲ್ಲ ದೃಷ್ಟಿಯಾಗಿದೆ ಅಂತಂದರೆ ಈ ಥರನೂ ಸಹ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ಈಗ ಅಮ್ಮ ಅದೇ ಥರ ಪಾಪುಗೆ, ದೊಡ್ಡವನಿಗೆ, ಚಿಕ್ಕವನಿಗೆ ಇಬ್ಬರಿಗೂ ಸಹ ದೃಷ್ಟಿನ ತೆಗ್ದಾಕ್ತಾ ಇದ್ದಾರೆ. ನನ್ನ ಮಗ ನೋಡಿ ಒಂದು ದೊಡ್ಡ ಸಾಹಸ ಮಾಡ್ತಾವನೆ. ಅವ್ರ ಅಜ್ಜಿಗೆ ಬಾರಿ ದೊಡ್ಡ ಹೆಲ್ಪ್ ಮಾಡ್ತಾನೆ. ಏನ್ ಮಾಡ್ತಿದ್ದೆ ಮಗ್ನೆ? ಸಹಾಯ ಹೆಲ್ಪ್ ಬಂಗಾರ ಪ್ರೊನೌನ್ಸಿಯೇಷನ್ ಬರಲ್ಲ ಮಗ್ನೆ ನಿಂಗೆ, ಅದಕ್ಕೆ ನಾಲ್ಗೆ ಉಜ್ಜು ಉಜ್ಜು ಅನ್ನೋದು ನಿನಗೆ. ಎಷ್ಟು ದೊಡ್ಡ ಪಾತ್ರೆ ತಗೊಂಡ್ಬಂದು ಒಳಗಡೆ ಇಡ್ತಾ ಇದ್ದೇನೆ. ಈಗ ಫ್ರೆಂಡ್ಸ್, ನನ್ನ ಮಗ ಸ್ಟೋರೇಜ್ ರೂಮಲ್ಲಿ ಹಾಕ್ಬಿಟ್ಟು ಅವನಿಗೆ ಗಾಡಿನ ಸೊ ಕೊಡು ಅಂತ ಹೇಳ್ತಾನೆ. ಅಯ್ಯೋ ನಡಿ. ತುಳಿ ಜಾಣ. ವೆರಿ ಗುಡ್, ವೆರಿ ಗುಡ್. ಗುಡ್ ಅದು ವೆರಿ ಗುಡ್ಡ, ವೆರಿ ಗುಡ್ಡ ಮಗನೆ. ಗುಡ್ಡು, ಜನವರಿ ಫೆಬ್ರವರಿ ಚೈತ್ರ ವೈಶಾಖ ಸಂಡೆ ಮಂಡೆ ಎಲ್ಲ ಹೇಳು ಮಗನೆ. ಹೇಳಲ್ಲ. ಇಲ್ಲಿ ನೋಡಿ, ಇಲ್ಲಿ. ಹಾಗೆ ಫ್ರೆಂಡ್ಸ್, ನಮ್ಮ ಆಯುಷ್ ಅವರು ಕಸ ಹೊಡಿತವ್ರೆ. ನನ್ನ ಮಗ ನೋಡಿ ಎಲ್ಲಿ ನೋಡ್ತಾವನೆ. ಕಸ ಹೊಡಿಯೋದು ನೋಡಿ. ಆಯುಷ್ ಅಂದ್ರು ಅನ್ನಲ್ಲ, ಅಂದ್ರು ಅನ್ನಲ್ಲ. ಹಂಗಂದ್ರೆ ಏನಂತ ಇವಳ ಹೆಸರು? ಯಾಕೆ ಮಗ ನೀನ್ ಹಿಂಗಂತಿದ್ಯಾ? ಅಯ್ಯರಾಮ, ಕಸ ಎಲ್ಲ ಹೊಡಿತಿದ್ದಾಳಲ್ಲ, ಕ್ಲೀನ್ ಆಗ್ತೈತ್ ಮನೆ ಮುಂದೆ, ಅದಕ್ಕೆ ಫೀಲ್ ಆಗ್ತೈತ್ ನನ್ನ ಮಗನಿಗೆ. ಕಸ ಹೋಗ್ತೈತಲ್ಲ ಅಂತ ಬೇಜಾರಾಗ್ತೈತೆ ನನಗೆ. ಅಮ್ಮ ಕಾಫಿ ಕೂಡ ಕೊಟ್ಟಿಲ್ಲ. ನನ್ನ ಮಗನ ಕೂಡ ಮಲಗಿದ್ದಾನೆ. ಅವನಿಗೆ ಹಾಲು ಕೂಡ ಮಲಗಿಸ್ಕೊಂಡಿಲ್ಲ. ಹಾಗೆ ಫ್ರೆಂಡ್ಸ್, ಇನ್ನು ನಾನು ಸಹ ಸ್ವಲ್ಪ ಹಾಲು ಕಾಯಿಸ್ಕೊಂಬಿಡೋಣ ಅಂತೇಳಿ ಕಾಫಿ ಕುಡಿದು ಸ್ವಲ್ಪ ಹೊತ್ತು ಬಿಟ್ಟು ಹಾಲು ಕಾಯಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಈಗ ನಾನು ಹಾಲನ್ನ ಕಾಯಿಸ್ಬಿಟ್ಟು ಕುಡಿದು, ಜೊತೆಗೆ ಇನ್ನು ಅಮ್ಮ ಮಾಡಿದಂಥ ಮಧ್ಯಾಹ್ನ ಅಡುಗೆ ಮಾಡಿದ್ರಲ್ವ, ಸೊ ಅಡುಗೆ ಹಾಗೆ ಇದೆ. ಇನ್ನು ಇವಾಗ ಅಮ್ಮ ಮಾಡುವಂಥದ್ದು ಏನಿಲ್ಲ, ಸ್ವಲ್ಪ ರೈಸ್ ಹಾಕ್ಕೊಂಬಿಟ್ರೆ ಆಯಿತು. ಇನ್ನು ಮಾಡಿದಂಥ ಚಪಾತಿ ಗ್ರೇವಿ ಎಲ್ಲ ಹಾಗೆ ಇತ್ತು. ಸೊ ಹಾಗೆ ಇನ್ನು ನನ್ನ ಮಗ ನಾನು ಎಲ್ಲಿರ್ತೀನೋ ಅಲ್ಲೇ ಇರ್ತಾನೆ, ಓಡಾಡ್ತಾ ಇರ್ತಾನೆ. ಹಾಗೆ ಫ್ರೆಂಡ್ಸ್, ಇನ್ನು ಮಕ್ಕಳಿಗೆ ದೃಷ್ಟಿ ತೆಗೆಯೋದು ನಾನು ಗೊತ್ತಿಲ್ಲದವ್ರಿಗೆ ಯೂಸ್ಫುಲ್ ಆಗಲಿ ಅಂತೇಳಿ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ರೀತಿ ದೃಷ್ಟಿ ತೆಗಿತೀರಾ ಅಂತೇಳಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ನೀವು ಹೀಗೇನಾ, ನೀವು ಹೀಗೆ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲಾಂದರೆ ನಾವು ಅಂತ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ನಿಮಗೆ ಇವತ್ತು ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾಕೆಂದರೆ ನೀವು ಕಮೆಂಟ್ ಮಾಡೋದ್ರಿಂದ ನಮಗೂ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಮಾಡಲಿಕ್ಕೆ ಕೂಡ ಖುಷಿ ಅನಿಸುತ್ತೆ. ಜೊತೆಗೆ ನೀವು ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಮುಂಬರುವ ಎಲ್ಲ ವೀಡಿಯೋಸ್ಗಳು ಫಸ್ಟ್ ನಿಮಗೆ ನೋಟಿಫಿಕೇಷನ್ ರೀಚ್ ಆಗುತ್ತೆ. ಆವಾಗ ನೀವು ಕೂಡ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ಫ್ರೆಂಡ್ಸ್, ಇನ್ನು ಹಾಲೆಲ್ಲ ಕುಡ್ದಾದ್ಮೇಲೆ ನನ್ನ ಮಗ ನೋಡಿ ನೈಟ್ ಕೂಡ ಆಯಿತು, ಬಂದು ನನ್ನ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಅಮ್ಮಂಗೆ ಪಾಪನ ಕೊಟ್ಟಿದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಲಾಗ್ ಕೂಡ ನನಗೆ ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ನನ್ನ ಇವತ್ತಿನ ಲಾಗ್. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರು, ಸಬ್ಸ್ಕ್ರೈಬ್. ಸಿಗೋಣ ಮುಂದಿನ ಲಾಗ್ನೊಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್.